ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 192. ಮಮ್ಮಿ, ಏನು ಹೇಳ್ತಿದ್ದೀರಾ ನೀವು? ನಿಶಾ ಶರದಿಗೆ ಕಳುಹಿಸಿರುವುದಾ ಎಂದು ಹೇಳಿದವನಿಗೆ ಈಗಲೂ ಈ ವಿಷಯವನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಯಾಕೆ ಈ ವಿಷಯ ನಮಗೂ ತಿಳಿಯಿತು ಎಂದು ಶಾಕ್ ಆಗುತ್ತಿದೆಯಾ? ಏನು ನಡೆಯುತ್ತಿದೆ ನಿಮ್ಮಿಬ್ಬರ ಮಧ್ಯೆ? ನಿಮ್ಮಿಬ್ಬರ ಸ್ನೇಹದಿಂದ ಶರದಿಯ ಮನಸ್ಸಿಗೆ ನೋವಾಗಬಾರದು ಎಂದು ಅವತ್ತೇ ನಾನು ಹೇಳಿದ್ದೆ ತಾನೇ? ನನ್ನ ಮಾತು ಎಂದರೆ ಲೆಕ್ಕಕ್ಕೆ ಇಲ್ಲ ಅಲ್ವ ನಿನಗೆ? ಆ ನಿಶಾಗೂ ಶರದಿ ನಿನ್ನಿಂದ ದೂರವಾಗಬೇಕಿತ್ತು. ಅವಳ ಆಸೆಯಂತೆಯೇ ಶರದಿ ಈಗ ನಿನ್ನಿಂದ ದೂರವಾಗಿದ್ದಾಳಲ್ಲ. ನಿಮ್ಮಿಬ್ಬರ ದಾರಿ ಈಗ ಸಲೀಸಾಗಿದೆ. ಶರದಿಗೆ ಈ ರೀತಿಯ ಫೋಟೋಗಳನ್ನು ಕಳಿಸಿ ಅವಳ ಮನಸ್ಸಿಗೆ ನೋವು ಮಾಡುವ ಬದಲು ನನ್ನ ಬಳಿ ಹೀಗೆಯೇ ಎಂದು ಹೇಳಿದಿದ್ದರೆ ನಾನೇ ಶರದಿಗೆ ಹೇಳಿ ಡೈವರ್ಸ್ ಕೊಡಿಸುತ್ತಿದ್ದೆ. ಆಗ ನೀನು ಸುಲಭವಾಗಿ ನಿಶಾಳನ್ನು ಮದುವೆಯಾಗಬಹುದಿತ್ತು. ತಾಯಿ ಹೇಳಿದ ಮಾತಿಗೆ ಕುಸಿದು ಹೋದನು. ಶರದಿಯ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸುವುದಕ್ಕೂ ಆಗುವುದಿಲ್ಲ ಅವನಿಗೆ. ಅಂಥದ್ದರಲ್ಲಿ ಸ್ಪಂದನ ಅವರ ಈ ಮಾತುಗಳನ್ನು ಹೇಗೆ ತಾನೇ ಸಹಿಸುತ್ತಾನೆ? ತಾಯಿಯ ಮಾತಿಗೆ ಧನುಷ್ನ ಸಹನೆಯ ಕಟ್ಟೆ ಒಡೆದು ಹೋಗಿತ್ತು. ಮಮ್ಮಿ, ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ನಿಶಾ ನನ್ನ ಮಧ್ಯೆ ಇರುವುದು ಫ್ರೆಂಡ್ಶಿಪ್ ಅಷ್ಟೇ. ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ಲವಾ ಎಂದನು. ಇದು ನಂಬಿಕೆಯ ಪ್ರಶ್ನೆಯಲ್ಲ ಧನು, ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ನೀನು ಫ್ರೆಂಡ್ಶಿಪ್ ಎಂದು ಹೇಳುತ್ತಿದ್ದೀಯ, ಆದರೆ ಆ ನಿಶಾ ಯಾಕೆ ಹಾಗೆ ಶರದಿಗೆ ಫೋಟೋ ಕಳುಹಿಸಿ ಈ ರೀತಿ ಮೆಸೇಜ್ ಮಾಡಿದಳು? ಇದರಿಂದ ಶರದಿ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಎಂದು ಯೋಚಿಸಿದ್ದೀಯಾ? ಅವಳ ನೋವನ್ನು ಯಾರ ಬಳಿ ಹೇಳಿಕೊಳ್ಳದೆ ಒಬ್ಬಳೇ ನೋವು ಅನುಭವಿಸುತ್ತಿದ್ದಾಳೆ. ಶರದಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಈ ವಿಷಯ ಎಲ್ಲಿ ಹೋಗಿ ಮುಟ್ಟುತ್ತಿತ್ತು ಎಂದು ಯೋಚಿಸಿದ್ದೀಯಾ? ಸ್ಪಂದನ ಅವರು ಕೂಡ ಕೋಪದಲ್ಲಿ ಹೇಳಿದರು. ನನ್ನ ನಂಬಿ ಮಮ್ಮಿ, ಈ ವಿಷಯ ಯಾವುದು ನನಗೆ ಗೊತ್ತಿಲ್ಲ. ನಿಶಾ ಈ ರೀತಿಯೆಲ್ಲ ಮಾಡುತ್ತಾಳೆ ಎಂದು ನನಗೆ ಗೊತ್ತಿರಲಿಲ್ಲ. ಈ ವಿಷಯದ ಬಗ್ಗೆ ನನಗೆ ಹೇಳಬಹುದಿತ್ತಲ್ಲ ಎನ್ನುತ್ತಿದ್ದ ಹಾಗೆ, ಹೇಗೆ ಹೇಳ್ತಾಳೆ ಅವಳು? ಎಲ್ಲ ವಿಷಯಗಳನ್ನು ನಿನ್ನ ಬಳಿ ಹೇಳಿಕೊಳ್ಳಲು ಅವಳ ಬಳಿ ನೀನು ಒಂದು ದಿನವಾದರೂ ಪ್ರೀತಿಯಿಂದ ಮಾತನಾಡಿದ್ದೀಯಾ ಅಲ್ವಾ ಎಂದರೆ ಅವರ ಮಾತಿಗೆ ಮೌನವಾಗಿ ತಲೆ ತಗ್ಗಿಸಿ ನಿಂತನು. ನೋಡುದನು, ಈಗಲೇ ನಿಮ್ಮಿಬ್ಬರಲ್ಲಿ ಮನಸ್ತಾಪ ಆಗಿ ದೂರವಾಗಿದ್ದೀರಾ. ಅದರ ಮಧ್ಯೆ ಈ ನಿಶಾ ಬೇರೆ ಹೀಗೆ ಮಾಡಿದ್ದಾಳೆ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಶರದಿ ಮೇಲೆ ಪ್ರೀತಿ ಇದ್ದರೆ ಅವಳ ಜೊತೆ ಮಾತನಾಡಿ ಮನೆಗೆ ಕರೆದುಕೊಂಡು ಬಾ. ಇಲ್ಲದಿದ್ದರೆ ನಿನಗೆ ಆ ನಿಶಾ ಬೇಕು ಎಂದರೆ ಇದರ ಮೇಲೆ ನಿನ್ನಿಷ್ಟ ಎಂದು ಹೇಳಿ ಅಲ್ಲಿಂದ ಹೊರಡುವವರನ್ನು ತಡೆದವನು, ಮಮ್ಮಿ, ಒಂದು ನಿಮಿಷ ನಿಂತ್ಕೊಳ್ಳಿ, ನಿಮ್ಮ ಬಳಿ ಒಂದು ವಿಷಯ ಮಾತನಾಡಬೇಕು ಎಂದನು. ಹೊರಡುತ್ತಿದ್ದ ಸ್ಪಂದನ ಅವರು ಮಗನ ಮಾತು ಕೇಳಿ ಅಲ್ಲಿಯೇ ನಿಂತರು. ಅವರ ಬಳಿಗೆ ಬಂದು, ಮಮ್ಮಿ, ಇಷ್ಟು ದಿನ ಮಾಡಿದ ತಪ್ಪನ್ನು ಇನ್ನು ಮುಂದೆ ಮಾಡುವುದಿಲ್ಲ. ಈ ವಿಷಯವನ್ನು ಶರದಿಯ ಬಳಿ ಮೊದಲು ಹೇಳಬೇಕು ಎಂದು ಯೋಚಿಸಿದ್ದೆ. ಆದರೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗುತ್ತಿದೆ. ಅದಕ್ಕೆ ಈ ವಿಷಯವನ್ನು ನಿಮ್ಮ ಬಳಿ ಹೇಳುತ್ತಿದ್ದೇನೆ. ನೀವು ತಿಳಿದಿರುವ ಹಾಗೆ ಶರದಿಯನ್ನು ನಾನು ಇಷ್ಟ ಇಲ್ಲದೆ ಮದುವೆಯಾಗಲಿಲ್ಲ ಎಂದರೆ ಅವನ ಮಾತಿಗೆ ಆಶ್ಚರ್ಯವಾದ ಸ್ಪಂದನ ಅವರು, ಏನು ಹೇಳ್ತಿದ್ದೀಯ ಧನು? ಅದೇನು ಬಿಡಿಸಿ ಹೇಳು ಎಂದರು. ಹೌದು ಮಮ್ಮಿ, ಅವಳು ಮೊದಲು ನಮ್ಮ ಸ್ಕೂಲಿಗೆ ಬಂದಾಗ ಅವಳನ್ನು ನಮ್ಮ ಸ್ಕೂಲಿನಿಂದ ಬಿಡಿಸಬೇಕು ಎಂದು ತುಂಬ ಪ್ರಯತ್ನಪಟ್ಟೆ. ಅದು ನನ್ನಿಂದ ಆಗಲಿಲ್ಲ. ನಂತರ ಇಬ್ಬರು ಜಗಳ ಆಡುತ್ತಲೇ ಬಂದೆವು. ಜಗಳ ಯಾವಾಗ ಪ್ರೀತಿ ಆಯಿತು ಎಂದು ನನಗೂ ತಿಳಿಯಲಿಲ್ಲ. ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಲು ಶುರು ಮಾಡಿದೆ. ಅದನ್ನು ಅವಳಿಗೆ ಹೇಳುವಷ್ಟರಲ್ಲಿ ಅವಳಿಗೆ ಮದುವೆ ಎಂದು ತಿಳಿದು ನನ್ನ ಪ್ರೀತಿಯನ್ನು ಅವಳಿಗೆ ಹೇಳದೆ ಸುಮ್ಮನಾದೆ. ಆಮೇಲೆ ಮುದ್ದುವಿನ ಪ್ರೀತಿ ನಮಗೆಲ್ಲ ತಿಳಿಯಿತು. ಅಷ್ಟರಲ್ಲಿ ಶರದಿ ಮದುವೆ ಕೂಡ ಮುರಿದು ಬಿತ್ತು. ಆಮೇಲೆ ನಡೆದಿದ್ದೆಲ್ಲ ನಿಮಗೆ ಗೊತ್ತು ಎಂದು ಹೇಳುವಷ್ಟರಲ್ಲಿ ಅವನ ಗಂಟಲು ಗದ್ಗದಿತವಾಯಿತು. ಎಲ್ಲವನ್ನು ಹೇಳಿ ಹಾಸಿಗೆಯ ಮೇಲೆ ಕುಸಿದು ಕುಳಿತು ಬಿಟ್ಟನು. ಮಗನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ನೋಡಿದವರಿಗೆ ಕರುಳು ಹಿಂಡಿದಂತಾಗಿತ್ತು. ಮಗನನ್ನು ಎಂದಿಗೂ ಈ ಸ್ಥಿತಿಯಲ್ಲಿ ನೋಡಿರಲಿಲ್ಲ ಅವರು. ಕೂಡ ಸೋತ ಕಾಲನ್ನು ಎಳೆಯುತ್ತಾ ಮಗನ ಬಳಿ ಹೋಗಿ ಕುಳಿತವರು ಅವನ ತಲೆ ನೀವುತ್ತಾ, ಧನು, ಶರದಿಯನ್ನು ಅಷ್ಟೊಂದು ಪ್ರೀತಿಸಿ
ಮತ್ತೆ ಯಾಕೆ ಈ ಮನಸ್ತಾಪ ಎಂದು ಕೇಳಿದರೆ, ಮಮ್ಮಿ, ಇದರಲ್ಲಿ ನನ್ನದೇ ತಪ್ಪು. ಮದುವೆಗೂ ಮುಂಚೆ ಅವಳಿಗೆ ನಾನು ಇಷ್ಟಾನ ಎಂದು ಒಂದು ದಿನವೂ ಕೇಳಲಿಲ್ಲ. ರಿಷಿಯ ಮೇಲಿನ ಅಸಮಾಧಾನದಿಂದ ಅವಳ ಕಡೆ ಗಮನ ಕೊಡಲೇ ಇಲ್ಲ. ಮದುವೆಯಾದ ಮೇಲೆ ನಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ತಿಳಿದದ್ದು ಎಂದು ಸೋತ ಧ್ವನಿಯಲ್ಲಿ ಹೇಳಿದವನಿಗೆ ಮೊದಲ ರಾತ್ರಿ ಶರದಿ ಆಡಿದ ಮಾತುಗಳು ಅವನ ನೆನಪಿನ ಅಂಗಳಕ್ಕೆ ಬಂದಿದ್ದವು. ಧನು ಮದುವೆಯಾದ ಮೇಲಾದರೂ ಈ ವಿಷಯವನ್ನು ಶರದಿಗೆ ಹೇಳಬಹುದಿತ್ತಲ್ಲವಾ ಎಂದರೆ, ಅವಳಿಗೆ ನಾನು ನನ್ನ ಪ್ರೀತಿಯನ್ನು ಹೇಳಬೇಕು ಎಂದು ಯೋಚಿಸಿದೆ ಮಮ್ಮಿ. ಅವಳು ಒಡೆದು ಹಾಕಿದಳಲ್ಲ ಲವ್ ಬರ್ಡ್ಸ್, ಅವಳಿಗೆ ಎಂದು ತಂದದ್ದು. ಅದನ್ನು ಅವಳಿಗೆ ನೀಡಿ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಹೀಗೆಲ್ಲ ಆಯಿತು ಎಂದು ಹೇಳಿದವನು ಅವರ ಮಡಿಲಿನಲ್ಲಿ ತಲೆ ಇರಿಸಿದನು. ಅಂದು ಮಗ ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡನು ಎಂದು ಈಗ ಅವರಿಗೆ ಅರಿವಾಗಿತ್ತು. ಇಷ್ಟಪಟ್ಟವರಿಗೆ ಕೊಡಲು ತಂದಿದ್ದ ಉಡುಗೊರೆ ಒಡೆದು ಹೋದರೆ ಯಾರಿಗೆ ಆದರೂ ಬೇಜಾರಿನ ಜೊತೆಗೆ ಕೋಪ ಕೂಡ ಬರುತ್ತದೆ. ಎಂಥ ಕೆಲಸ ಮಾಡಿದೆದನು? ಮೊದಲ ಬಾರಿಗೆ ನಿನ್ನ ಪ್ರೀತಿ ಹೇಳಿಕೊಳ್ಳದೆ ನಿನಗೆ ನೀನೇ ಮೋಸ ಮಾಡಿಕೊಂಡೆ. ಈಗ ಎರಡನೇ ಅವಕಾಶ ಸಿಕ್ಕರೂ ಅದನ್ನು ಉಪಯೋಗಿಸಿಕೊಳ್ಳದೆ ತಪ್ಪು ಮಾಡಿದೆ. ಜೀವನದಲ್ಲಿ ಅವಕಾಶ ಸಿಗುವುದು ತುಂಬ ಕಡಿಮೆದನು. ಅದು ಸಿಕ್ಕಾಗ ಉಪಯೋಗಿಸಿಕೊಳ್ಳದೆ ಹೋದರೆ ನಮ್ಮಷ್ಟು ಮೂರ್ಖರು ಯಾರೂ ಇರುವುದಿಲ್ಲ. ಹೋಗು, ಈಗಲಾದರೂ ನಿನ್ನ ಪ್ರೀತಿಯನ್ನು ಶರದಿಗೆ ಹೇಳಿ ಮನೆಗೆ ಕರೆದುಕೊಂಡು ಬಾ ಎಂದರೆ, ಮಮ್ಮಿ, ಅವಳಿಗೆ ಈಗಾಗಲೇ ನನ್ನ ಮೇಲೆ ಕೋಪ ಇದೆ. ನನ್ನನ್ನು ಆಕ್ಸೆಪ್ಟ್ ಮಾಡ್ತಾಳಾ? ಅಸಮಾಧಾನದಿಂದಲೇ ಕೇಳಿದನು. ಧನು, ಮತ್ತದೇ ತಪ್ಪು ಮಾಡ್ತಿದ್ದೀಯ. ಅವಳ ಬಳಿ ಮಾತನಾಡದೆ ಯಾಕೆ ನೀನೇ ಏನೇನು ಯೋಚಿಸುತ್ತೀಯ? ಅವಳು ನನ್ನ ಬಳಿ ಇಷ್ಟ ಇಲ್ಲದೆ ಹೋದರೆ ಮದುವೆಯೇ ಆಗುತ್ತಿರಲಿಲ್ಲ ಎಂದು ಹೇಳಿದ್ದಾಳೆ ಎನ್ನುತ್ತಿದ್ದ ಹಾಗೆ ಅವಳ ಮಡಿಲಿನಿಂದ ಏಳೆದ್ದವನು ಕಣ್ಣುಗಳನ್ನು ಅರಳಿಸಿ, ಹೌದಾ ಮಮ್ಮಿ ಎಂದನು. ಸ್ಪಂದನ ಅವರು ಹೌದು ಎಂದು ತಲೆಯಾಡಿಸುತ್ತಿದ್ದ ಹಾಗೆ ನಿಶಾ ವಿಷಯ ನೆನೆದವನ ಮುಖ ಬಾಡಿ ಹೋಗಿತ್ತು. ಮಗನ ಬದಲಾದ ಮುಖ ನೋಡಿದವರು, ಧನು, ಏನಾಯಿತು ಎಂದರೆ, ಮಮ್ಮಿ, ನನಗೆ ಕೆಲಸ ಇದೆ, ನಿಮ್ಮ ಫೋನ್ ಕೊಡಿ ಎಂದವನು ತಾನೇ ಅವರ ಕೈಯಲ್ಲಿ ಹಿಡಿದಿದ್ದ ಫೋನ್ ತೆಗೆದುಕೊಂಡು ನಿಶಾ ಕಳುಹಿಸಿದ ಫೋಟೋಗಳನ್ನು ತನ್ನ ಫೋನಿಗೆ ವರ್ಗಾಯಿಸಿಕೊಂಡಿದ್ದನು. ಆ ಫೋಟೋಗಳು ಫೋನಿನಿಂದ ಫೋನಿಗೆ ಬಂದು ಕೊನೆಗೆ ಧನುಷ್ ಫೋನಿನಲ್ಲಿ ಬಂದು ಕುಳಿತವು. ಬರ್ತೀನಿ ಮಮ್ಮಿ ಎಂದವನು ಅಲ್ಲಿಂದ ಹೊರಟನು. ಮಗ ಓದತ್ತಲೇ ನೋಡಿದವರು, ನಿಶಾ, ಇವತ್ತು ನಿನ್ನ ಗ್ರಹಚಾರ ಕೆಟ್ಟಿದೆ, ಅದನ್ನು ಬಿಡಿಸಲು ನನ್ನ ಮಗ ಬರ್ತಿದ್ದಾನೆ ಎಂದು ಹೇಳಿಕೊಂಡು ಮಗಳು ನಕ್ಕಿದ್ದರು. ಅವನು ಪ್ರೀತಿಸುವ ಜೀವಕ್ಕೆ ಸ್ವಲ್ಪ ತೊಂದರೆಯಾದರೂ ಸುಮ್ಮನೆ ಬಿಡುವುದಿಲ್ಲ ಎಂದು ಅವರಿಗೂ ಕೂಡ ಗೊತ್ತಿದೆ. ಛೇ, ನಿಶಾ ವಿಷಯ ಅತ್ತೆಗೆ ಹೇಳಬಾರದಿತ್ತು. ಅವರು ಧನುಷ್ ಜೊತೆ ಮಾತನಾಡಿ ಜಗಳ ಮಾಡುತ್ತಾರೇನೋ. ನಾನೇ ಹೇಗಾದರೂ ಅದನ್ನು ಬಗೆಹರಿಸಬಹುದಿತ್ತು. ಈಗ ಅತ್ತೆ ಧನುಗೆ ಬೈತಾರೆ, ಅವನು ಮತ್ತೆ ಬೇಜಾರು ಮಾಡಿಕೊಳ್ಳುತ್ತಾನೆ. ಇಲ್ಲ, ಅತ್ತೆ ಏನಾದರೂ ನಿಶಾ ಮನೆಗೆ ಹೋಗಿ ಜಗಳ ಮಾಡಿದರೆ ಏನು ಮಾಡೋದು? ಅತ್ತೆ ಬೆಳಗ್ಗೆ ತನಕ ಈ ವಿಷಯ ಯಾರ ಬಳಿಯೂ ಮಾತನಾಡದಿದ್ದರೆ ಸಾಕು. ನಾಳೆ ಅತ್ತೆಗೆ ಈ ವಿಷಯ ಇಲ್ಲಿಗೆ ಬಿಡಿ ಎಂದು ಹೇಳಬೇಕು. ತನ್ನ ಅತ್ತೆ ಅದಾಗಲೇ ಯಾರಿಗೆ ಹೇಳಬೇಕು ಅವರಿಗೆ ಹೇಳಿಯಾಗಿದೆ ಎಂದು ತಿಳಿಯದೆ ತನ್ನ ಕೋಣೆಯಲ್ಲಿ ಚಡಪಡಿಸುತ್ತಿದ್ದಳು ಶರದಿ. ಹಾಗಾದರೆ ಶರದಿಗೆ ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತನಾಡದೆ ಇರಲು ಕಾರಣ ನಿಶಾ ಕಳುಹಿಸಿದ ಫೋಟೋಸ್ ಕಾರಣನಾ? ಯಾಕೆ ಶರದಿ, ಈ ವಿಷಯ ನನಗೆ ಹೇಳಬೇಕು ಎನಿಸಲಿಲ್ಲವ ನಿನಗೆ? ನಿನಗೂ ಕೂಡ ನನ್ನ ಮೇಲೆ ಅನುಮಾನನಾ ಎಂದುಕೊಂಡವನು ಅದೇ ನನ್ನದು ಒಡನೆಯೇ ಕಾರಿನ ಬ್ರೇಕ್ ಒತ್ತಿದನು. ಹಾಗಾದರೆ ಅವತ್ತು ಬರ್ತ್ಡೇ ಪಾರ್ಟಿ ದಿನ ನಿಶಾ ಬೇಕೆಂದೇ ನನಗೆ ಕೂಲ್ ಡ್ರಿಂಕ್ಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ. ಅದಕ್ಕೆ ಮನೆಯವರೆಲ್ಲ ನಾನೇ ಕುಡಿದಿದ್ದೀನಿ ಎಂದು ತಪ್ಪು ತಿಳಿದಿದ್ದಾರೆ. ಹಾಗಾದರೆ ನಿಶಾ ಪ್ರೀ ಪ್ಲ್ಯಾನ್ ಮಾಡಿ ಇದೆಲ್ಲವನ್ನು ಮಾಡಿದ್ದಾಳೆ ಎಂದು ಅವತ್ತು ಏನಾಯಿತು ಎಂದು ಎಲ್ಲವನ್ನು ನೆನೆದವನು ಆ ನಿಶಾ ಮೇಲಿನ ಕೋಪಕ್ಕೆ ಸ್ಟೀರಿಂಗ್ ಗುದ್ದಿದವನು ಅದೇ ಕೋಪದಲ್ಲಿ ರಭಸದಿಂದ ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಹೊರಟಿದ್ದನು. ಮುಂದುವರೆಯುವುದು. ಈಗ ನಿಶಾ ಗ್ರಹಚಾರ ಕೆಟ್ಟಿದೆ. ಧನು ನಿಶಾಗೆ ಏನು ಮಾಡುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.